ವೀಕ್ಷಕರೇ, ಬೀಮ್ಸ್ ವಾಯ್ಸ್ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ರಿಪೋರ್ಟರ್ ಸೋಫಿಯಾ. ಪ್ರಿಯ ವೀಕ್ಷಕರೇ, ಇವತ್ತು ಬಂದು ಅಮೃತ ಮಾತೆ ದೇವಾಲಯದ ಡ್ಯಾನಿಯಲ್ ಚರ್ಚ್ ಹತ್ರ ಇದೀವಿ ನಾವು, ಟ್ಯಾನಿ ರೋಡ್ ಅಲ್ಲಿ. ಇವತ್ತು ಬಂದು ಇಲ್ಲಿ ಮಾನವೀಯತೆಯ ನ್ಯಾಯ ಭಾರತೀಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿಯಿಂದ ಇವತ್ತು ಬಂದು ಫ್ರೀ ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದಾರೆ. ಇದಕ್ಕೋಸ್ಕರ ಬಂದು ಬಾಗ್ಲೂರ್ ಲೇಔಟ್ ನ ಸುತ್ತಮುತ್ತ ಇರೋರೆಲ್ಲರೂ ಬಂದು ಇದರಿಂದ ಅವ್ರಿಗೆ ಬಹಳ ಯೂಸ್ ಆಗ್ತಾ ಇದೆ. ತುಂಬಾ ಬಡವರೆಲ್ಲರೂ ಬಂದು ಇಲ್ಲಿ ಹೆಲ್ತ್ ಕ್ಯಾಂಪ್ ಮಾಡಿಸ್ಕೊಂಡು ಅವರ ಕಣ್ ಪರೀಕ್ಷೆ ಮಾಡಿಸ್ಕೊತಾ ಇದ್ದಾರೆ. ಜೊತೆಗೆ ಬಂದು ಅವ್ರಿಗೆ ಸ್ಪೆಕ್ಸ್ ಕೂಡ ಕೊಡ್ತಾ ಇದ್ದಾರೆ. ಕೆಲವರಿಗೆ ಬೇರೆ ಏನಾರ ಕಣ್ಣಲ್ಲಿ ಸಮಸ್ಯೆ ಇದ್ರೆ ಅವ್ರಿಗೆ ಒಂದಿನ ಡೇಟ್ ಫಿಕ್ಸ್ ಮಾಡಿ ಅವ್ರಿಗೆ ಆಪರೇಷನ್ ಮಾಡಿಸ್ಕೊಡ್ತಾ ಇದ್ದಾರೆ. ಇದಕ್ಕೆ ಯಾರೆಲ್ಲ ಬಂದಿದ್ದಾರೆ ಅವ್ರನ್ನ ನಾವು ಮಾತಾಡ್ಸಕ್ ಹೋಗೋಣ. ಇದನ್ನ ಆರ್ಗನೈಸ್ ಮಾಡ್ತಾರೆ ಅವರು. ಆರ್ಗನೈಸ್ ಸೆಕ್ರೆಟರಿ ಬಂದು ಶ್ರೀ ಜೆ ನವೀನ್ ಅವರು ಹಾಗೂ ಅವರ ಗೋಪಾಲ್ ಕೃಷ್ಣ ಸರ್ ಸ್ಟೇಟ್ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿದ್ದಾರೆ ಅವರು ಮತ್ತೆ ವಿಮೆನ್ ರೈಟ್ಸ್ ಗೆ ಸಂಬಂಧಪಟ್ಟಂತ ಎಲ್ಲಾ ಪದಾಧಿಕಾರಿಗಳು ಇಲ್ಲಿ ಬಂದು ಸಂಬಂಧಪಟ್ಟು ಇವತ್ತಿನ ನಡೆಸ್ಕೊಡ್ತಾ ಇದ್ದಾರೆ. ಬನ್ನಿ ನಾವು ನನ್ನ ಹೆಸರು ನವೀನ್ ಅಂತ. ನಾನು ಕರ್ನಾಟಕ ಆರ್ಗನೈಸರ್ ಸೆಕ್ರೆಟರಿ, ಮಾನವ ಹಕ್ಕುಗಳ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರಾಗಿದ್ದೀನಿ. ಹಾಗೂ ಇವತ್ತು ಯಾತಕ್ಕಾಗಿ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂದ್ರೆ, ಇವತ್ತು ಎಲ್ಲಾ ಕಡೆನೆ ಮಾನವ ಹಕ್ಕುಗಳು ಕಾರ್ಯಕ್ರಮ ಮಾಡ್ಬೇಕು. ಯಾಕಂದ್ರೆ ಮಾನವರಿಗಾಗಿ ಆಗ್ತಾ ಇರುವಂತ ತೊಂದರೆಗಳು, ಮಾನವರಿಗೆ ಆಗ್ತಾ ಇರುವಂತ ಅನೇಕ ವಿಧವಾದಂತ ಕಾರ್ಯಗಳಲ್ಲಿ ಕೂಡ ಇವತ್ತು ಕಾನೂನಿನ ಪ್ರಕಾರವಾಗೂ ತೊಂದರೆ ಆಗ್ತಾ ಇದೆ, ಹಾಗೂ ಸ್ಟೇಷನ್ಗಳ ಮುಖಾಂತರ ತೊಂದರೆ ಆಗ್ತಾ ಇದೆ. ಇನ್ನು ಅನೇಕ ರೀತಿಯಲ್ಲಿ ತೊಂದರೆ ಆಗ್ತಾ ಇದೆ. ಇವತ್ತು ಯಾರೇ ಹೋದ್ರು ಎಲ್ಲೂ ನ್ಯಾಯ ಸಿಗ್ತಾ ಇಲ್ಲ. ಒಬ್ಬ ಮಾನವನಿಗೆ ನ್ಯಾಯ ಸಿಗ್ಬೇಕಂದ್ರೆ ಇವತ್ತು ನಾವು ಒಂದು ಮಾನವ ಹಕ್ಕುಗಳು ಅನ್ನುವಂತ ಒಂದು ಕಾರ್ಯಕ್ರಮದಲ್ಲಿ ಯಾಕೆ ನಾವು ಈ ಮಾನವ ಹಕ್ಕಂದ್ರೆ ಒಬ್ಬರಿಗೊಬ್ರು ನಾವು ಸಹಾಯಕರಾಗಿ ನಿಂತು ಒಬ್ಬ ಮಾನವನಿಗೆ ಯಾವ್ದಾದ್ರು ತೊಂದರೆ ಅಂದ್ರೆ ನಾವು ಸಪೋರ್ಟ್ ಮಾಡ್ಬೇಕನ್ನೋದೇ ಮಾಡ್ತಾ ಇದೀವಿ. ಇವತ್ತು ಮುಖ್ಯವಾಗಿ ಕಾರ್ಯಕ್ರಮ ಅಂದ್ರೆ, ಇವತ್ತು ನಮ್ಮ ಬಾಗ್ಲೂರ್ ಲೇಔಟಿನ ಸಗಾಯಿಪುರಂ ವಾರ್ಡ್ ಈ ನಮ್ಮ ಕ್ಷೇತ್ರದಲ್ಲಿ 4 ನಮ್ಮ ಡಯಾನಾ ಅನ್ನೋರ್ನು ಹಾಗೂ ಏಂಜಲ್ ಹಾಗೂ ಅಲ್ಫೋನ್ಸಾ ಮೇರಿ ಅವ್ರಿಗೆಲ್ಲ ಇವತ್ತು ಒಂದು ಪೋಸ್ಟಿಂಗ್ ಕೊಡುವಂತ ಕಾರ್ಯಕ್ರಮ. ಅವ್ರು ಇವತ್ತು ಯೂತ್ ಪ್ರೆಸಿಡೆಂಟ್ ಆಗಿ ಒಬ್ಬರಿಗೆ, ಆಮೇಲೆ ಯೂತ್ ವೈಸ್ ಪ್ರೆಸಿಡೆಂಟ್ ಆಗಿ, ಆಮೇಲೆ ಇನ್ನೊಬ್ರು ಪ್ರೆಸಿಡೆಂಟ್, ವಾರ್ಡ್ ಪ್ರೆಸಿಡೆಂಟ್ ಆಗಿ, ಇನ್ನೊಬ್ರು ಆರ್ಗನೈಸರ್ ಸೆಕ್ರೆಟರಿ ಆಗಿ ಮಾಡ್ತಾ ಇದೀವಿ. ಅದರಿಂದ ಈ ಕಾರ್ಯಕ್ರಮನ ಮಾಡುವಾಗ ಇದೇ ನಮ್ಮ ಭಾರತೀಯ ಮಾನವ ಹಕ್ಕುಗಳ ಹಿತರಕ್ಷಣಾ ಸಮಿತಿಯಿಂದ ಚಿಕ್ಕದಾದಂತ ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ದೊಡ್ಡ ಕಾರ್ಯಕ್ರಮ ಕಮ್ನಳ್ಳಿಯಲ್ಲಿ ಇನ್ನೇನ್ ಮಾಡ್ಬೇಕಂತ ಇದ್ದೀವಿ. ಈಗ ಅದಕ್ಕಾಗಿ ಇವತ್ತು ಬಡವರಿಗೆ ಒಂದು ಕಣ್ಣಿನ ತಪಾಸಣೆ ಮಾಡಬೇಕು, ಆಮೇಲೆ ಹೆಲ್ತ್ ಕೇರ್ ಅನ್ನೋಂಥದ್ದು ಮಾಡಬೇಕು, ಆಮೇಲೆ ಸೋಷಿಯಲ್ ಆಕ್ಟಿವಿಟಿ ಮಾಡಬೇಕು, ಇನ್ನು ಅನೇಕ ವಿಧವಾದಂತ ಕಾರ್ಯಕ್ರಮಗಳು ಮಾಡ್ಬೇಕು ಅನ್ನೋದಕ್ಕಾಗಿ ಈ ಉದ್ದೇಶದಿಂದಾನೇ ಇವತ್ತಿನ ಈ ಒಂದು ಚಿಕ್ಕ ಕಾರ್ಯಕ್ರಮನ ನಾವು ಅವರ ಒಂದು ಕ್ಷೇತ್ರದಲ್ಲಿ ಅವ್ರನ್ನ ಒಂದು ಸನ್ಮಾನ ಮಾಡಿ, ಈ ಕ್ಷೇತ್ರದಲ್ಲಿ ಅವರಿಗೆ ಬಂದು ಅವ್ರನ್ನ ಸನ್ಮಾನಿಸಿ ಅವರ ಒಂದು ಪೋಸ್ಟಿಂಗ್ ನ ನಾವೊಂದು ಅನೌನ್ಸ್ ಮಾಡ್ಬೇಕನ್ನುವಂತ ಒಂದು ಉದ್ದೇಶದಿಂದಲೂ ಅವರಿಗೆ ಇನ್ನು ಮುಂದೆ ಜವಾಬ್ದಾರಿಕೆ ಕೊಡಬೇಕು. ಯಾಕಂದ್ರೆ ಅವ್ರು ಇವತ್ತಿಲ್ಲಿ ನಡೀತಾ ಇರೋ ಏರಿಯಾದಲ್ಲಿ, ಆಮೇಲೆ ಕಾನೂನು ಪ್ರಕಾರ ನಡೀತಾ ಇರುವಂತ ಅನ್ಯಾಯವನ್ನ ಅವರು ಎದುರಿಸಿ ನಿಂತು ಕೇಳುವಂತ ಅಧಿಕಾರನ ಅವ್ರು ಕೊಟ್ಟು, ಇನ್ಮೇಲೆ ಅವರು ಬೆಳಿಬೇಕಲ್ಲ, ಅವರು ಚೆನ್ನಾಗಿ ಕೆಲಸ ಮಾಡ್ಬೇಕು. ಯಾಕಂದ್ರೆ ಇವತ್ತು ಸಾಧಾರಣವಾದ ಮನುಷ್ಯರು ಕೇಳಿದ್ರೆ ಯಾರು ಮರ್ಯಾದೆ ಕೊಡಲ್ಲ. ಸಾಧಾರಣವಾಗಿ ಮನುಷ್ಯರು ಹೋದ್ರೆ ಯಾರು ಕೊಡಲ್ಲ. ಯಾಕಂದ್ರೆ ಒಂದು ಸ್ಥಾನಮಾನದಲ್ಲಿ ಹೋದ್ರೇನೆ ಇವತ್ತು ಕಾನೂನು, ಸ್ಟೇಷನ್ ಅನ್ನುವಂಥವ್ರು ಜನಗಳು ಮರ್ಯಾದೆ ಕೊಡ್ತಾರೆ. ಅದರಿಂದ ಇವತ್ತು ನಾವು ಮುಂದೆ ಬರ್ತೀವಿ. ಇವತ್ತು ನಾವು ಒಂದು ಒಳ್ಳೆ ಸೋಷಿಯಲ್ ಆಕ್ಟಿವಿಟಿ ಮಾಡಬೇಕು. ನಾವು ಮುಂದಿನ ಈ ಜನಗಳಿಗೆ ನಮ್ಮ ಕ್ಷೇತ್ರದಲ್ಲಿ ಆಗೋ ಅನ್ಯಾಯನ ತಟ್ಟಿ ಕೇಳ್ಬೇಕು ಅನ್ನುವಂತ ಅವರ ಉದ್ದೇಶಕ್ಕಾಗಿ ಅವ್ರನ್ನ ನಾವು ಒಂದು ಪೋಸ್ಟಿಂಗ್ ಕೊಟ್ಟು ಅವ್ರನ್ನ ಇವತ್ತು ಸನ್ಮಾನಿಸೋದಕ್ಕಾಗಿ ಕಾರ್ಯಕ್ರಮ ಮಾಡ್ತಾ ಇದೀವಿ. ಅದೇ ರೀತಿಯಾಗಿ ಆ ಕಣ್ಣಿನ ತಪಾಸಣೆ ಕೂಡ ಅರುಣ್ ಅವರ ಇದ್ರ ಮುಖಾಂತರವಾಗಿ ಕೂಡ ನಾವು ಈ ಕಾರ್ಯಕ್ರಮನ ಮಾಡ್ತಾ ಇದೀವಿ. ಇವತ್ತು ಅನೇಕ ಬಡ ಜನಗಳು ಬಂದು ಇವತ್ತು ಕಣ್ಣಿನ ತಪಾಸಣೆ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಮುಂದೆ ಈಗಾಗಲೇ ಇನ್ನೇನು ರಾಷ್ಟ್ರೀಯ ಅಧ್ಯಕ್ಷರು ಬರ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಮುಂಚೂಣಿ ಆಗುವಂತ ಪ್ರಾರಂಭ ಆಗ್ತಾ ಇದೆ. ಈಗಾಗಲೇ ಎಲ್ಲರೂ ಬರ್ತಾ ಇದ್ದಾರೆ. ನೀವು ಕೂಡ ಬಂದಿರೋದಕ್ಕೆ ತುಂಬಾ ಧನ್ಯವಾದ. ನಿಮ್ಮ ಮೀಡಿಯಾ ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇನ್ನು ಮುಂದೆ ನಾವು ಮಾಡುವಂತ ಈ ಕಾರ್ಯಕ್ರಮಗಳಲ್ಲಿ ದಯವಿಟ್ಟು ನೀವೆಲ್ಲ ನಮ್ಗೆ ಸಹಕಾರಿಯಾಗಿ ಇರ್ಬೇಕು. ಇದನ್ನ ನಾನು ಕೋರ್ಕೊಳ್ತಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಆರಂಭ ಆಗ್ತದೆ. ಪುಲಿಕೇಶಿ ನಗರ ಕ್ಷೇತ್ರದ ಸಗಾಯಿಪುರ ವಾರ್ಡ್ 19 ಬಂದು ಇವತ್ತು ವಿಮೆನ್ ರೈಟ್ಸ್ ಇಂದ ಬಂದು 4 ಜನರಿಗೆ ಬಂದು ಇವತ್ತು ಅವ್ರಿಗೆ ಬಂದು ಪದವಿ ಕೊಡ್ತಾ ಇದ್ದಾರೆ. ವಿಮೆನ್ ರೈಟ್ಸ್ ಅಲ್ಲಿ ಬಂದು ಇಲ್ಲೂ ಬಂದು ಕೆಲಸಗಳನ್ನ ಮಾಡ್ಬೇಕು, ನ್ಯಾಯ ವಿಧವಾದ ಹಕ್ಕುಗಳನ್ನ ಅವರು ಮಾಡ್ಬೇಕಂತೇಳಿ ಅದು ಯೂತ್ ಪ್ರೆಸಿಡೆಂಟ್ ಆಗಿ ಮತ್ತು ವೈಸ್ ಪ್ರೆಸಿಡೆಂಟ್ ಆಗಿ ಮತ್ತು ಪ್ರೆಸಿಡೆಂಟ್ ಆಗಿ ಆರ್ಗನೈಸ್ ಸೆಕ್ರೆಟರಿ ಆಗಿ ಕೊಡ್ತಾ ಇದ್ದಾರೆ. ಇವತ್ತು ಡಯಾನಾ ಡಿ ಯೂತ್ ಪ್ರೆಸಿಡೆಂಟ್ ಆಗಿ ಡಯಾನಾ ಡಿ ಅವರಿಗೂ, ಏಂಜಲ್ ಮೇರಿ ಡಿ ವೈಸ್ ಪ್ರೆಸಿಡೆಂಟ್ ಆಗಿಯೂ, ಹಾಗೂ ಅಲ್ಫೋನ್ಸಸ್ ಪ್ರೆಸಿಡೆಂಟ್ ಆಗಿಯೂ, ಹಾಗೂ ಮೇರಿ ಸ್ಟೆಲ್ಲಾ ಅವ್ರನ್ನ ಆರ್ಗನೈಸಿಂಗ್ ಸೆಕ್ರೆಟರಿ ಆಗಿಯೂ, ಅಂತೋನಿಯಮ್ಮ ಸೋಷಿಯಲ್ ವರ್ಕರ್ ಆಗಿಯೂ ಇವರಿಗೆ ಬಂದು ಇವತ್ತು ಪದವಿಯನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಬಂದು ಇವತ್ತು
ಸಗಾಯ್ಪುರದಲ್ಲಿ ಬಂದು ಇವತ್ತು ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಸುತ್ತಮುತ್ತ ಇರೋರೆಲ್ಲರೂ ಬಂದು ಅದನ್ನ ಬಂದು ಇವತ್ತು ಯೂಸ್ ಮಾಡ್ಕೋತಾ ಇದ್ದಾರೆ. ಅದರಿಂದ ಬಹಳ ಯೂಸ್ ಆಗ್ತಾ ಇದೆ. ಅಮ್ಮ ಇವತ್ತು ಬಂದು ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದಾರೆ, ಅದರಿಂದ ನಿಮ್ಗೆ யூஸ் ಆಗ್ತಿದ್ಯா? மாத்திரை பரவாயில்ல, இது இந்த கண்ணாடி கொடுக்கறதுக்கெல்லாம் எங்களுக்கு யூஸ் ஆகுது. நாங்க இல்லாதவங்க என்ன பண்ண முடியும், அதனால வாங்குறோம். உங்க பேருமா? என் பேர் சாந்தி. சாந்தினா, வீடு எங்க இருக்கீங்க? இங்க நியூ பாகுல் லேவட்ல 3வது கிளாஸ் ரமாபி காலனி 3rd கிளாஸ். ஓகே, நல்லா பாக்குறாங்களாமா? டெஸ்ட் எடுக்கிறாங்களா? அதனால தான் வரோம். என்ன பண்ண இல்லாதவங்க என்ன பண்ண முடியும்? 1000 கணக்குல லட்சக்கணக்கில் கொடுக்கணும் இல்லையா? அதனால இங்க வந்து நாங்க இது பண்றோம். சரி. ನೋಡಿ, ಸ್ಪೆಕ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಫ್ರೀ ಸ್ಪೆಕ್ಸ್ ಕೊಡ್ತಾ ಇದ್ದಾರೆ, ಫ್ರೀ ಆಗಿ ಟೆಸ್ಟ್ ಮಾಡಿ. ಇದನ್ನ ಬಂದು ಬಾರಿ ಅಂದ್ರೆ ಹೇಗೆ ವಯಸ್ಸಾದವ್ರೆಲ್ರಿಗೂ ಬಂದು ಬಾರಿ ಯೂಸ್ ಆಗ್ತಾ ಇದೆ ಇದು. ಸೊ ಬಡ ಜನರ ಜೊತೆಗಿರುವಂತ ಬಾರಿ ವೃದ್ಧಿಯರು ಎಲ್ಲರೂ ಬಂದು ಇದನ್ನ ನೋಡ್ತಾ ಇದ್ದಾರೆ, ನೋಡಿ ತಗೋತಾ ಇದ್ದಾರೆ. ಈ ಪ್ರೋಗ್ರಾಮ್ಗೆ ಬಂದಿದ್ದೀರಾ ನೀವು? ಸರ್, ತಮ್ಮ ಬಗ್ಗೆ ತಮ್ಮ ಇಂಟ್ರೊಡ್ಯೂಸ್ ಮಾಡಿ ಸರ್. ಹಾಗೆ ನಾನು ವೈಸ್ ಚೇರ್ಮನ್ ಮೈನಾರಿಟೀಸ್ ಬ್ಯಾಂಗ್ಳೂರ್ ಸೆಂಟ್ರಲ್ ಡಿಸ್ಟ್ರಿಕ್ಟ್. ತಮ್ಮ ಹೆಸರು ಸರ್? ನ್ಯಾಮತುಲ್ಲಾ ಶರೀಫ್ ಅಂತ. ಓಕೆ. ನಾವು ಹ್ಯೂಮನ್ ರೈಟ್ಸ್ ಡೆವಲಪ್ಮೆಂಟ್ ಕೌನ್ಸಿಲ್ ಇಂದ ಬಹಳ ಒಂದು 3-4 ವರ್ಷ ಮಣಿಶಂಕರ್ ಅವರು ಇದ್ದಾರೆ, ಚಾರ್ಲ್ಸ್ ಅವರು ಇದ್ದಾರೆ, ಅವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ದೀವಿ. ಈಗ ಈ ಯಾವುದು ನಮ್ಮ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಆಫ್ ಇಂಡಿಯಾ ಇವರು ಮುಂದಾಗಿದ್ದಾರೆ. ಎಲ್ಲರೂ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಪಚ್ಚ ವೆಂಕಟಮುನಿ ಸರ್ ಅವರು ತುಂಬಾ ಇಡೀ ದೇಶದಲ್ಲಿ ಓಡಾಟ ಮಾಡಿ ತುಂಬಾ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ತುಂಬಾ ಧನ್ಯವಾದಗಳನ್ನು ಹೇಳ್ತೀವಿ. ಮತ್ತೆ ರಾಜ್ಯದ ಎಲ್ಲಾ ಅಧ್ಯಕ್ಷರುಗಳಿಗೆ, ಉಪಾಧ್ಯಕ್ಷರುಗಳಿಗೆ, ಕಾರ್ಯಕರ್ತರಿಗೆ ಕೂಡ ನಾವು ಎಲ್ಲರಿಗೂ ಈ ಶುಭ ದಿನವನ್ನ ನಾನು ಕೂಡ ಹೇಳ್ಕೊಳ್ಳೋದಕ್ಕೆ ನಾನು ತುಂಬಾ ಸಂತೋಷ ಪಡ್ತೀನಿ. ಇವತ್ತು ನಮ್ಮ ಓಲ್ಡ್ ಬಾಗ್ಲೂರು ಲೇಔಟಿನ 26ನೇ ಕ್ರಾಸಿನಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮವನ್ನ ಭಾರತೀಯ ಮಾನವ ಹಕ್ಕುಗಳ ಹಿತರಕ್ಷಣಾ ಸಮಿತಿಯ ಮುಖಾಂತರ ಸ್ಟೇಟ್ ಆರ್ಗನೈಸೇಷನ್ ಸೆಕ್ರೆಟರಿ ನವೀನ್, ನಾನು ಇವತ್ತು ನಿಮ್ಮ ಹತ್ರ ಮಾತಾಡ್ತಾ ಇರೋದೇನಂದ್ರೆ, ಇವತ್ತು ನಮ್ಮ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಅವರು ರಿಟೈರ್ಡ್ ಆಗಿ ಇವಾಗ ಆಲ್ರೆಡಿ ಇವತ್ತು ನಾನು ಒಂದು ಮಾನವ ಹಕ್ಕುಗಳ ಒಂದು ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ರಾಷ್ಟ್ರೀಯ ಅಧ್ಯಕ್ಷರು ಅವ್ರನ್ನ ಕಳಿಸ್ಕೊಟ್ಟಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರು ಇನ್ನೊಂದು ಕಾರ್ಯಕ್ರಮದಲ್ಲಿ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಬರೋದಕ್ಕೆ ತಡೆ ಆಗ್ತಾ ಇರೋದ್ರಿಂದ ಇವಾಗ ಬರುತ್ತಾರ ಅವರೆಲ್ಲರನ್ನ ಹಂಗೆ ಕಾಯಿಸೋದಕ್ಕೆ ಆಗುದಿಲ್ಲ ಅನ್ನೋದಕ್ಕೆ ನೀವು ಪ್ರಾರಂಭ ಮಾಡಿ ನಾನು ನಿಮಗ್ ಬಂದು ಜಾಯ್ನ್ ಆಗ್ತಾನೆ ಹೇಳ್ತಾ ಇದ್ದಾರೆ. ಹಾಗೂ ಬಂದಿರುವಂತ ನಮ್ಮ ಎಲ್ಲಾ ಅಧ್ಯಕ್ಷರುಗಳಿಗೂ, ಈ ನಮ್ಮ ಏರಿಯಾದ ಎಲ್ಲಾ ಮುಖಂಡರುಗಳಿಗೆ ನನ್ನ ಭಾರತೀಯ ಮಾನವ ಹಕ್ಕುಗಳ ಹಿತರಕ್ಷಣಾ ಸಮಿತಿಯಿಂದ ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಯನ್ನ ಸಲ್ಲಿಸ್ತೇನೆ. ಹಾಗೂ ನಮ್ಮ ಬ್ರದರ್ ಜಾನ್ ಬ್ರದರ್ ಅವರು ಇವತ್ತು ಈ ಕಾರ್ಯಕ್ರಮ ಹಾಗೂ ನಮ್ಮ ಅಲ್ಫೋನ್ಸ್ ಮೇರಿಸ್ಟೆಲ್ಲ ಅವರ ಟೀಮಿನ ಮುಖಾಂತರವಾಗಿ ಕಾರ್ಯಕ್ರಮ ಇವತ್ತು ನಮ್ಮ ಈ ಇದರಲ್ಲಿ ನಮ್ಮ 4 ಜನ ಆಯ್ಕೆಯಾಗಿ ಅವರಿಗೆ ಒಂದು ಸನ್ಮಾನ ಮಾಡ್ಬೇಕಂತ ಬಂದಿದ್ದಾರೆ. ಇವತ್ತು ನಮ್ಮ ನಿವೃತ್ತ ಪೊಲೀಸ್ ಅವರು ಹಾಗೂ ಕರ್ನಾಟಕ ಸ್ಟೇಟ್ ವರ್ಕಿಂಗ್ ಪ್ರೆಸಿಡೆಂಟ್ ಅವ್ರ ಮುಖಾಂತರವಾಗಿ ಅವರಿಗೆ ಸನ್ಮಾನ ಮಾಡಲು ಈಗ ನಾವು ಹೋಗ್ತಾ ಇದೀವಿ. ದಯವಿಟ್ಟು ನೀವೆಲ್ಲರೂ ಅವ್ರನ್ನ ಮನಪೂರ್ವಕವಾಗಿ ಅಭಿನಂದಿಸಿ ಮುಂದಿನ ದಿನಗಳಲ್ಲಿ ಅವರು ಒಳ್ಳೆಯ ಕಾರ್ಯಗಳನ್ನ ಮಾಡ್ಲಿ. ಮಾನವ ಹಕ್ಕು ಅನ್ನೋದಾದ್ರೆ ಮಾನವ ಹಕ್ಕು ಅನ್ನೋದು ಬಂದ್ಬಿಟ್ಟು ನಮ್ಮ ಪ್ರತಿಯೊಬ್ಬರಿಗೂ ಹಕ್ಕಿದೆ. ಎಲ್ಲೇ ಬೇಕಾದ್ರೂ ನಿಂತು ನಾವು ಕೇಳುವಂತ ಅಧಿಕಾರ ನಮ್ಗಿದೆ. ಯಾವುದೇ ಡಿಪಾರ್ಟ್ಮೆಂಟ್ ಆಗ್ಲಿ, ಗೌರ್ಮೆಂಟ್ಗಾಗ್ಲಿ, ಈ ಎಲೆಕ್ಷನ್ಗಳು ನಡೆಯುವಂತ ಸಮಯದಲ್ಲಾಗ್ಲಿ, ಅನ್ಯಾಯನಾಗ್ಲಿ ಎದುರಿಸಿ ನಿಂತು ಮಾತಾಡುವಂತ ಆ ಹಕ್ಕನ್ನ ಅವ್ರಿಗೆ ಕೊಡ್ತಾ ಇದೀವಿ. ಬೇರೆ ಮಾನವ ಹಕ್ಕು ಅಂದ್ರೆ ನಮ್ಮೊಬ್ಬರಿಗಾಗಿ ಅಲ್ಲ, ನಾವೆಲ್ಲರೂ ಸೇರಿ ಮಾಡುವಂತ ಕೆಲಸ. ದಯವಿಟ್ಟು ಅವ್ರನ್ನ ಇವಾಗ ಸನ್ಮಾನ ಮಾಡುವಾಗ ದಯವಿಟ್ಟು ಅವರಿಗೆ ಒಬ್ಬರಿಗೊಬ್ಬರು ಸನ್ಮಾನ ಮಾಡುವಾಗ ನೀವೆಲ್ಲರೂ ನಿಮ್ಮೆಲ್ಲರ ಆಶೀರ್ವಾದದಿಂದ ಅವ್ರನ್ನ ತುಂಬ ಹೃದಯದಿಂದ ಅಭಿನಂದಿಸಿ
ಅವರನ್ನ ಈ ಸನ್ಮಾನದೊಂದಿಗೆ ಅವ್ರನ್ನ ನಾವು ಆಹ್ವಾನಿಸೋಣ. ನಮ್ಮಣ್ಣ ಚಾರ್ಲ್ಸ್ ಅಣ್ಣ ಅವರು ಬಂದಿದ್ದಾರೆ, ಅವ್ರನ್ನು ಕೂಡ ನಮ್ಮ ತುಂಬ ಹೃದಯದಿಂದ ಧನ್ಯವಾದ. ಇವತ್ತು ಅಯ್ಯ ಅವರು ಇವತ್ತು ಉಚಿತ ಕಣ್ಣಿನ ತಪಾಸಣೆ ಮಾಡಿಸ್ತಾ ಇದ್ದಾರೆ. ಅದು ಅವ್ರು ನಮ್ಮ ಶರೀಫ್ ಸರ್ ಹೇಳಿದ್ರು, ಆಮೇಲೆ ನಮ್ಮ ಗೋಪಾಲ್ ಸರ್ ಹೇಳಿದ್ರು, ಆಮೇಲೆ ನಮ್ಮ ಸರ್ವಜ್ಞ ನಗರ ಅಧ್ಯಕ್ಷರು ಕೂಡ ನಮ್ಮ ಹ್ಯೂಮನ್ ರೈಟ್ಸ್ ಅಧ್ಯಕ್ಷರು ಬಂದಿದ್ದಾರೆ, ಹಾಗೂ ನಮ್ಮ ಬೆಂಗಳೂರು ನಗರ ಸರಣಿ ಅವರು, ಆಮೇಲೆ ಬಂದ್ಬಿಟ್ಟು ಸುನಂದ ಮೇಡಮ್ ಅವರು ಬಂದಿದ್ದಾರೆ, ಹಾಗೂ ಈಗ ನೂತನವಾಗಿ ಬಂದಿರುವಂತ ಡಯಾನಾ ಅವರಿದ್ದಾರೆ, ಆಮೇಲೆ ನಮ್ಮ ಏಂಜಲ್ ಅವರಿದ್ದಾರೆ, ಅಲ್ಫೋನ್ಸ್ ಅವರಿದ್ದಾರೆ, ಮೇರಿ ಸ್ಟೆಲ್ಲಾ ಅವರಿದ್ದಾರೆ. ಅವ್ರಿಗೂ ಕೂಡ ನನ್ನ ಮೊಹಮ್ಮದ್ ವಾರ್ಡ್ ಪ್ರೆಸಿಡೆಂಟ್ ಅವರು ಅನಸ್ ಅವರು, ಅವರಿಗೂ ಸಹ ನಾನು ತುಂಬ ಹೃದಯದ ಧನ್ಯವಾದ. ದಯವಿಟ್ಟು ನಿಮ್ಮೆಲ್ಲ ಹೆಸರುಗಳು ಗೊತ್ತಿಲ್ಲ, ಇಲ್ಲಾಂದ್ರೆ ನಾನು ಹೇಳ್ತಾ ಇದ್ದೆ. ದಯವಿಟ್ಟು ನೀವೆಲ್ಲ ಬಂದಿರೋದಕ್ಕೆ ನನ್ನ ಮನಪೂರ್ವಕವಾದಂತಹ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ಈ ಕಾರ್ಯಕ್ರಮಕ್ಕೆ ದಯವಿಟ್ಟು ನೀವೆಲ್ಲರೂ ಕೈ ಜೋಡಿಸಿ ಅವರಿಗೆ ಸನ್ಮಾನ ಮಾಡುವಾಗ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಸನ್ಮಾನ ಮಾಡ್ಬೇಕಂತ. ನೀವು ಇವತ್ತು ಹೊಸದಾಗಿರುವಂತ ವಾರ್ಡ್ ಅಲ್ಲ, ಬಂದು ಅವ್ರಿಗೆ ಸನ್ಮಾನ ಮಾಡಬೇಕು. ಅವ್ರು ಕೂಡ ನನ್ನ ಜೊತೆಯಲ್ಲಿ, ಇವತ್ತು ನನ್ನ ವೈಫ್ ಆಗಿದ್ರು ಕೂಡ ಇವತ್ತು ನನ್ನ ಜೊತೆಯಲ್ಲಿದ್ದು ಒಂದೊಂದು ಕಾರ್ಯಕ್ರಮಗಳು, ಒಂದೊಂದು ಏನೇ ತೊಂದರೆ ಇದ್ರು, ಸ್ಟೇಷನ್ ಕ್ಯಾರ ಇರಲಿ ಏನೇ ಇರಲಿ, ನನ್ನ ಜೊತೆಗೆ ಸಾಥ್ ಕೊಡ್ತಾ ಇದ್ದಾರೆ. ನಾನು ಹೇಳ್ಕೊಳ್ಬಾರ್ದಾಗಿತ್ತು, ಹೇಳ್ತಾ ಇದ್ದೀನಿ. ಓಕೆನಾ? ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ನನ್ನ ಜೊತೆಗೆ ಹೇಳ್ತಾರೆ ಒಂದು ಬ್ಯಾಕ್ ಬೋನ್ ಬೇಕಂತ, ಆತರ ನನ್ನ ಬ್ಯಾಕ್ ಬೋನ್ ಆಗಿ ನಿಂತಿದ್ದಾಳೆ. ಇವತ್ತು ಬೆಂಗಳೂರು ವೈಸ್ ಪ್ರೆಸಿಡೆಂಟ್ ಆಗಿ ಇವತ್ತು ಅವರು ಆಯ್ಕೆ ಆಗಿದ್ದಾರೆ ಆಲ್ರೆಡಿ. ಅವರಿಗೂ ಕೂಡ ಈ ನಮ್ಮ ಪುಲಕೇಶಿ ನಗರ ಸಗಾಯಿಪುರಂ ವಾರ್ಡಿನ ಯುವತಿಯಿಂದ ನಮ್ಮ
ಅಲ್ಫೋನ್ಸ್ ಅವರ ಟೀಮ್ ಇಂದ ಅವರನ್ನು ಕೂಡ ಸನ್ಮಾನಿಸ್ತಾ ಇದ್ ಮಾಡುವ. ಶಾಲಿನ ಮುಖಾಂತರವಾಗಿಯೂ ಅವ್ರನ್ನ ಗೌರವಿಸಿ ಅವರು ಕೂಡ ನಮ್ ಜೊತೆಲಿ ಬಂದ್ರು. ಯಾಕಂದ್ರೆ ಮನೇಲಿ ಇರ್ತೀನಿ, ನಾನು ಬರಲ್ಲ ಅಂದ್ರು. ಇಲ್ಲ, ಕಾರ್ಯಕ್ರಮ ಅಂದ್ಮೇಲೆ ನಾವು ಹೋಗ್ಲೇಬೇಕು ಅಂತ ಜೊತೆಲಿ ಬಂದಿದ್ದಾರೆ. ಅವ್ರಿಗೆ ಕೂಡ ನಮ್ಮ ತುಂಬ ಹೃದಯದ ಧನ್ಯವಾದ. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋರು ಎಲ್ರಿಗೂ ಧನ್ಯವಾದಗಳು ಹೇಳ್ಬೇಕು. ಯಾಕಂದ್ರೆ ಇಂಥ ಸಣ್ಣ ಪುಟ್ಟ ಏರಿಯಾದಲ್ಲಿ ಈ ತರ ಐ ಕ್ಯಾಂಪ್ ನಡೆಸ್ತಾ ಇರೋದು ತುಂಬಾ ದೊಡ್ಡ ವಿಷಯ. ಸೊ ಇದಕ್ಕೆ ಬ್ಯಾಕ್ ಬೋನ್ ಆಗಿರೋ ಎಲ್ರಿಗೂ, ಪ್ರತಿಯೊಬ್ಬರಿಗೂ ಫ್ರಮ್ ಫಸ್ಟ್ ಟು ಲಾಸ್ಟ್ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಇಂಥ ಕ್ಯಾಂಪ್ ತುಂಬಾ ಏರಿಯಾದಲ್ಲಿ ನಡಿಬೇಕು. ಬ್ಯಾಂಗ್ಳೂರಲ್ಲಿ ಇದೇ ತರ ಸಣ್ಣ ಪುಟ್ಟ ಏರಿಯಾಗಳು ತುಂಬಾ ಇದೆ. ಎಲ್ರಿಗೂ ಇಂಥ ಅವಕಾಶ ಬೇಕು. ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು. ಬೆನಿಫಿಟ್ಸ್ ಇದೆ ಇದರಲ್ಲಿ ತುಂಬಾ ಜನರಿಗೆ. ಎಷ್ಟೋ ಜನ ಬಡವರು ಇದಾರೆ, ಅವರಿಂದ ಹಾಸ್ಪಿಟಲ್ಗೆ ಹೋಗಿ ಖರ್ಚು ಮಾಡ್ಕೊಂಡು ಅದೆಲ್ಲ ಮಾಡಕ್ಕಾಗಲ್ಲ. ಅದೆಲ್ಲ ಅವ್ರಿಗೆ ಮಿತಿ ಮೀರಿದ ಕೆಲಸ ಅನ್ಸೋಷ್ಟು ಬಡವರು ಇದಾರೆ ಇಲ್ಲಿ. ಅವ್ರಿಗೆ ಈ ತರ ಐ ಕ್ಯಾಂಪ್ ಗಳು ನಡೆಸೋದು ತುಂಬಾ ಒಳ್ಳೆ ವಿಷಯ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಈ ತರ ಒಂದು ಆರ್ಗನೈಸ್ ಮಾಡಿರೋದಕ್ಕೆ ತುಂಬಾ ಧನ್ಯವಾದಗಳು. ಮತ್ತೆ ಹ್ಯೂಮನ್ ರೈಟ್ಸ್ ಬಂದು ಇಟ್ಸ್ ಬೇಸಿಕ್ ಹ್ಯೂಮನ್ ರೈಟ್ ಫಾರ್ ಎವ್ರಿ ಒನ್. ಈಕ್ವಾಲಿಟಿ ಇಸ್ ಬೇಸಿಕ್ ಅಮಾಂಗ್ ಎವ್ರಿ ಒನ್. ಆ ಒಂದು ಅವೇರ್ನೆಸ್ ಎಲ್ರಿಗೂ ಕ್ರಿಯೇಟ್ ಆಗ್ಬೇಕು. ಪ್ಲಸ್ ನಮ್ ಕಡೆ ಎಷ್ಟಾಗುತ್ತೋ ಅಷ್ಟು ಒಳ್ಳೇದ್ ಮಾಡ್ತೀವಿ ಮಕ್ಳಿಗೆ, ಜನರಿಗೆ. ಮತ್ತೆ ತುಂಬಾ ಎಲ್ಡರ್ಲಿ ಪರ್ಸನ್ ಇದಾರೆ, ವಯಸ್ಸಾದವ್ರು ತುಂಬಾ ಜನ ಇದಾರೆ. ಅವ್ರಿಗೆಲ್ಲ ಇಂತಹ ಒಂದು ಅನುಕೂಲತೆ ಇದೆ ಅಂತ ಎಲ್ರಿಗೂ ಅವರು ಸಮಯಗಳನ್ನ ಖರ್ಚು ಮಾಡಿ ಭಾನುವಾರ ಎಲ್ರು ಮನೇಲಿ ಇರ್ತಾರೆ. ಆದ್ರೆ ನಮಗೋಸ್ಕರ ಬಂದು ಪ್ರತಿಯೊಬ್ಬರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಈ ಸಮಯ ಕೊಟ್ಟಿದ್ದಕ್ಕೆ, ಈ ಪೊಸಿಷನ್ ಕೊಟ್ಟಿದ್ದಕ್ಕೂ ತುಂಬಾ ಧನ್ಯವಾದ. ಹ್ಯೂಮನ್ ರೈಟ್ಸ್ ಅಲ್ಲಿ ಪ್ರತಿಯೊಬ್ರು ಯಾಕೆ ಭಾಗಿಗಳಾಗ್ಬೇಕಂದ್ರೆ, ಒಬ್ರಿಂದ ಮಾತಾಡಕ್ ಆಗದೆ ಇರ್ಬೇಕಾದ್ರೆ ಅಲ್ಲಿ ನಮ್ ಶಬ್ದ ಅವ್ರಿಗೆ ಸಪೋರ್ಟ್ ಕೊಟ್ಟು ಉತ್ಸಾಹ ನೀಡಿ, ಪ್ರತಿಯೊಬ್ರು ಮಾತಾಡಕ್ ಆಗದೆ ಇರೋ ವಿಷಯನ ನಾವು ಧೈರ್ಯವಾಗಿ ಮುಂದೆ ನಿಂತು ಮಾತಾಡಕ್ಕೆ ಒಂದು ಪೊಸಿಷನ್ ಬೇಕಾಗಿದೆ. ಯಾಕಂದ್ರೆ ಜನಸಾಮಾನ್ಯದಲ್ಲಿ ಒಬ್ರು ನಿಂತು ಮಾತಾಡಿದ್ರೆ ಶಬ್ದ ಕೇಳಕ್ಕೆ ಇಲ್ಲಿ ಯಾರು ರೆಡಿ ಇರಲ್ಲ. ಇದೇ ಒಂದು ಅಧಿಕಾರದಲ್ಲಿ ನಿಂತು ನಾವು ಒಂದು ಮಾತನ್ನ ಎಬ್ಬಿಸ್ಬೇಕಾದ್ರೆ ಜನ ನೋಡ್ತಾರೆ, ಅದ್ ಅರ್ಥ ಮಾಡ್ಕೋತಾರೆ. ಅದು ಗೈಡ್ ಮಾಡಕ್ಕೆ ಒಂದು ನಾಯಕ ಬೇಕಾಗುತ್ತೆ. ಆ ನಾಯಕ ತತ್ವವನ್ನು ಪಡೆಯೋಕ್ಕೋಸ್ಕರ ಹ್ಯೂಮನ್ ರೈಟ್ಸ್ ಅಲ್ಲಿ ಪೊಸಿಷನ್ ಬೇಕಂತೇಳಿ ನಾವು ಬಂದು ನಿಂತಿದೀವಿ. ಈ ಪೊಸಿಷನ್ ಕೊಟ್ಟಿದ್ದು ಪ್ರತಿಯೊಬ್ಬರಿಗೂ ನನ್ನ ಮನಸಾರ ಪೂರ್ತಿಯಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಅದಲ್ಲದೆ ಪ್ರತಿಯೊಂದು ವಿಷಯಕ್ಕೂ ಯಾವುದಕ್ಕೆ ನಾವು ಸ್ಯಾಕ್ರಿಫೈಸ್ ಆಗ್ಬಾರ್ದು, ಕಾಂಪ್ರಮೈಸ್ ಆಗ್ಬಾರ್ದು. ಓಕೆ ಬಿಡಿ ಇದಿಷ್ಟೇ ಅಂತ ಇರಬಾರ್ದು. ಪ್ರತಿಯೊಂದಕ್ಕೂ ಯಾಕೆ ಇದು ಹಿಂಗಿದೆ ಅಂತೇಳಿ ನಾವು ಕ್ವಶನ್ ಮಾಡ್ಬೇಕು. ಕ್ವಶನ್ ಮಾಡಿ ನಮ್ಮ ರೈಟ್ಸ್ ನ ನಾವು ಎತ್ತಿ ತೋರಿಸ್ಬೇಕು. ನನ್ನ ರೈಟ್ಸ್ ನನ್ನ ಹಕ್ಕು ಅನ್ನೋ ಪ್ರತಿಯೊಂದು ಮನೋಭಾವ ಎಲ್ಲರಲ್ಲಿ ಇರ್ಬೇಕಂತೇಳಿ ನಾನು ಆಶಿಸ್ತೀನಿ. ಎಲ್ಲ ಯೂತ್ಗಳು ಮುಂದೆ ಬಂದು ಎಲ್ರು ಒಟ್ಟಾಗಿ ಸೇರಿ, ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋ ತರ ಎಲ್ರು ಒಟ್ಟುಗೂಡಿ ಸೇರಿ ಪ್ರತಿಯೊಂದು ವಿಷಯನ ಸಾಧಿಸ್ಬೇಕು. ಇಲ್ಲಿರೋ ಓಲ್ಡ್ ಬಾಗೂರ್ ಲೇಔಟ್ ಅಂದ್ರೆ ಗೊತ್ತಾಗುತ್ತೆ ಜನರುಗಳಿಗೆ, ಗೊತ್ತಾಗ್ತಿರೋ ಸ್ಲಮ್ ಏರಿಯಾ ಇದು. ಈ ಏರಿಯಾದಲ್ಲಿ ಇಂಥ ಐ ಕ್ಯಾಂಪ್ ನಡೆಸಿ ಜನರುಗಳಿಗೆ ಹೆಲ್ಪ್ ಮಾಡೋದು ತುಂಬಾ ದೊಡ್ಡ ವಿಷಯ. ಯಾರಿಗೂ ಅಷ್ಟು ಮನ್ಸು ಬರಲ್ಲ ಮಾಡಕ್ಕೆ, ಆದ್ರೆ ಇಲ್ಲಿ ಪ್ರತಿಯೊಬ್ರು ಬಂದು ಮಾಡಿದ್ದಾರೆ. ಎಲ್ರಿಗೂ ತುಂಬಾ ಧನ್ಯವಾದಗಳು. ಕರ್ನಾಟಕ ಹ್ಯೂಮನ್ ರೈಟ್ಸ್ ಆರ್ಗನೈಸಿಂಗ್ ಸೆಕ್ರೆಟರಿ ಆಗಿರ್ತಕ್ಕಂಥ ನವೀನ್ ರವರು ಬಹಳ ಇಲ್ಲಿ ಈ ಒಂದು ಏರಿಯಾದಲ್ಲಿ ಬಹಳ ಚೆನ್ನಾಗಿ ಆರ್ಗನೈಸಿಂಗ್ ಮಾಡಿ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ನವೀನ್ ರವರಿಗೆ ತುಂಬಾ ಧನ್ಯವಾದಗಳು. ಇವತ್ತಿಂದನೂ ಇವರು ಕೂಡ ಜವಾಬ್ದಾರಿ ತಗೊಂಡು ಇಲ್ಲಿರ್ತಕ್ಕಂಥ ಈಗ ಏನು ಈ ಒಂದು ಪ್ರೆಸಿಡೆಂಟ್ಸ್ ಸಗಾಯಿಪುರ ಪ್ರೆಸಿಡೆಂಟ್ಸ್ಗಳು ಮಾಡಿದ್ದಾರೆ, ಹೆಣ್ಣು ಮಕ್ಕಳನ್ನ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ. ಅವ್ರಿಗೆಲ್ಲ ಒಂದು ಅಧ್ಯಕ್ಷರ ಸ್ಥಾನ ಕೊಡ್ಬೇಕು ಅಂತೇಳಿ ಕೇಳಿದಾಗ ಆಯ್ತಪ್ಪ ನೀವು ಏನ್ ಬೇಕಾದ್ರೂ ಮಾಡಿ, ಒಳ್ಳೇದಾಗ್ಲಿ. ಬಡವರು ಇರ್ತಕ್ಕಂಥ ಜಾಗದಲ್ಲಿ ಮಾನವರಿಗೆ ಏನು ಹಕ್ಕುಗಳು ಬೇಕೋ ಅದನ್ನ ಕೊಡಿಸ್ತಕ್ಕಂಥ ಒಂದು ಸ್ಥಾನವನ್ನು ನಮ್ಗೆ ಭಾರತೀಯ ಮಾನವ ಹಕ್ಕುಗಳ ಹಿತರಕ್ಷಣಾ ಸಮಿತಿಯಿಂದ ನಮ್ಗೆ ಎಲ್ಲಾ ರೀತಿಯ ಸಹಕಾರ ಸಿಗುತ್ತದೆ.